ಶ್ರೀ ಮಹರ್ಷಿ ವಾಲ್ಮೀಕಿ ಕಪ್ ಗೆದ್ದು ಬೀಗಿದ ಆತಿಥೇಯ ರಾಮಸಮುದ್ರ ಸುಬೇದಾರ್ ಟೈಗರ್ಸ್ ಕ್ರಿಕೆಟ್ ತಂಡ. ಚಾಮರಾಜನಗರ ಆತಿಥೇಯ ರಾಮಸಮುದ್ರ ಸುಬೇದಾರ್ ಟೈಗರ್ಸ್ ಕ್ರಿಕೆಟ್ ತಂಡದವರು ಶ್ರೀ ಮಹರ್ಷಿ ವಾಲ್ಮೀಕಿ ಕಪ್ ಮುಡಿಗೇರಿಸಿಕೊಂಡು ಬೀಗಿ ಸಂಭ್ರಮಿಸಿತು. ನಗರದ ರಾಮಸಮುದ್ರದ ದೀನಬಂಧು ಶಾಲೆಯ ಸಮೀಪದ ಮೈದಾನದಲ್ಲಿ ರಾಮಸಮುದ್ರ ಸುಬೇದಾರ್ ಟೈಗರ್ಸ್ ಕ್ರಿಕೆಟ್ ತಂಡದ ವತಿಯಿಂದ 3 ದಿನಗಳ ಕಾಲ ಆಯೋಜಿಸಿದ ಶ್ರೀ ಮಹರ್ಷಿ ವಾಲ್ಮೀಕಿ ಕಪ್ 2ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ರಾಮಸಮುದ್ರ ಸುಬೇದಾರ್ ಟೈಗರ್ಸ್ ಕ್ರಿಕೆಟ್ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಅತಿಥಿ ಹುರುಳಿ ನಂಜುಪುರ ಧರ್ಮ ಕ್ರಿಕೆಟ್ ತಂಡ ದ್ವಿತೀಯ ಸ್ಥಾನಕ್ಕೆ ಪಡೆದುಕೊಂಡಿದೆ. ಮೈದಾನದಲ್ಲಿ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ. ರಾಮಚಂದ್ರ ಟ್ರೋಫಿ ಬಹುಮಾನ ವಿತರಿಸಿ ಮಾತನಾಡಿ, ಆತಿಥೇಯ ರಾಮಸಮುದ್ರ ಸುಬೇದಾರ್ ಟೈಗರ್ಸ್ ಕ್ರಿಕೆಟ್ ತಂಡ, ಅತಿಥಿ ಹುರುಳಿ ನಂಜಪುರ ಧರ್ಮ ಕ್ರಿಕೆಟ್ ತಂಡ ಉತ್ತಮ ಪ್ರದರ್ಶನ ನೀಡಿವೆ. ಕ್ರಿಕೆಟ್ ಆಟಗಾರರು ಸೋಲು ಗೆಲುವು ಎರಡನ್ನ ಸಮವಾಗಿ ಸ್ವೀಕರಿಸಬೇಕು. ಸೋತವರು ಉತ್ತಮ ಅಭ್ಯಾಸದಲ್ಲಿ ತೊಡಗಬೇಕು. ಗೆದ್ದವರು ಕೂಡ ಇನ್ನೂ ಉತ್ತಮ ರೀತಿಯಲ್ಲಿ ಆಟ ಆಡುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್, ಮಾಜಿ ಸದಸ್ಯ ಶಿವರಾಜ್, ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು, ತಾಲೂಕು ಸರ್ವೇಯರ್ ರಮೇಶ್, ಮುಖಂಡರಾದ ಬದನಗುಪ್ಪೆ ಶಿವರಾಮ್, ರವಿ, ನಟರಾಜು, ಸೋಮು, ರವಿ, ಆಯೋಜಕರಾದ ಪ್ರಜ್ವಲ್, ರಂಗಸ್ವಾಮಿ, ರವಿ, ಶಿಕ್ಷಕರಾದ ಮಹೇಶ್, ಲಿಂಗರಾಜು ಹಾಗೂ ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ ಪ್ರೇಮಿಗಳು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ವಾಲ್ಮೀಕಿ ಕಪ್ ಪಂದ್ಯಾವಳಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರಾದಂಥ ಸುರೇಶ್ ಅವರೇ, ನಗರಸಭಾ ಸದಸ್ಯರಾದ ಶಿವರಾಜ್ ರವರೇ, ರಮೇಶ್ ರವರೇ, ಬುಲೆಟ್ ಚಂದ್ರರವರೇ, ಶಿವರಾಮ್ ಅವರೇ, ರವಿ ಅವರೇ, ನಟರಾಜ್ ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು, ಇವತ್ತು ಕೊನೆಯ ಒಂದು ಪಂದ್ಯವನ್ನ ನಾವು ಕೂಡ ವೀಕ್ಷಣೆ ಮಾಡಿದ್ವಿ. ಅದರಲ್ಲಿ ಹುರುಳಿ ನಂಜಪುರದ ತಂಡ ಮೊದಲ ಆಯ್ಕೆಯನ್ನ ಮಾಡಿ ಒಳ್ಳೆಯ ಉತ್ತಮವಾದಂತ ಪ್ರದರ್ಶನವನ್ನ ನೀಡಿ ನಾವೆಲ್ಲ ನೋಡ್ತಾ ಇದ್ದಾಗ ಅವರೇ ಗೆಲ್ಬಹುದು ಅನ್ನೋಂತ ತಿಳ್ಕೊಂಡಿದ್ವಿ. ಅದೇ ರೀತಿ ತದನಂತರ ಅವರು ಹಾಕೊಟ್ಟಂತ 48 ಬಾಲ್ಗಳಿಗೆ 49 ಬಾಲ್ಗಳನ್ನ ಆಡಬೇಕಾದಂತ 8 ಓವರ್ನಲ್ಲಿ ರಾಮಸಮುದ್ರ ತಂಡ ಅವರು ಕೂಡ ಉತ್ತಮವಾದಂತ ಪ್ರದರ್ಶನವನ್ನ ನೀಡಿದ್ರು. ಇವತ್ತು ಸೋಲು ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ತಕ್ಕಬೇಕು. ಇವತ್ತು ಸೋತಂತವ್ರು ನಾವು ಮುಂದೆ ಗೆಲ್ತೀವಿ ಅನ್ನೋ ಒಂದು ಛಲವನ್ನ ತಕೊಂಡು, ಗೆದ್ದಂತವ್ರು ನಾವು ಕೂಡ ಇನ್ನೂ ಮೇಲಕ್ಕೆ ಹೋಗ್ತೀವಿ ಅನ್ನೋದನ್ನ ರೂಢಿಸ್ಕೊಳ್ಬೇಕು. ಇವತ್ತು ಈ ದೇಶದಲ್ಲಿ ಎಲ್ಲಾ ರಾಜ್ಯಗಳನ್ನ ಒಗ್ಗೂಡಿಸಿ ಒಂದು ಭಾರತ ದೇಶವನ್ನ ಮಾಡುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಇವತ್ತು ಭಾರತ ದೇಶವಾಗಿ ನಾವೆಲ್ಲ ಗಣರಾಜ್ಯೋತ್ಸವನ್ನ ಆಚರಣೆ ಮಾಡಿದೀವಿ. ಇಡೀ ದೇಶದಲ್ಲಿ ಸಂಭ್ರಮವನ್ನ ಮಾಡಿದ್ವಿ. ನಾವು ಕೂಡ ಇವತ್ತು ಕ್ರೀಡೆ ಅಂದ್ರೆ ಅಲ್ಲಿ ಯಾವುದೇ ಜಾತಿ ಆಗ್ಲಿ, ಯಾವುದೇ ಧರ್ಮ ಆಗ್ಲಿ, ಯಾವುದೂ ಕೂಡ ಇಲ್ಲ. ನಾವೆಲ್ಲ ಸಹೋದರ ಮನೋಭಾವದಿಂದ ಕ್ರೀಡೆಯನ್ನ ಸ್ವೀಕರಿಸಬೇಕು. ಇವತ್ತು ಸೋಲು ಗೆಲುವು ಎರಡೂ ಇದ್ದೇ ಇರ್ತದೆ. ನಾವೆಲ್ಲ ಇವತ್ತು ಭಾರತದ ಪ್ರಜೆಗಳು. ಇವತ್ತು ಹಿಂದೆ ನಾವೆಲ್ಲ ಹಳ್ಳಿಯಿಂದ ಹುರುಳಿ ನಂಜಪುರದವರು ಅಂದ್ರೆ ಬಹಳ ಸಂತೋಷ. ನಾವೆಲ್ಲ ಹಳ್ಳಿಯಿಂದ ಬಂದು ಇವತ್ತು ಇಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದಿರಿ. ನೀವು ಮುಂದೆ ಇವತ್ತು ಅನೇಕ ತರಬೇತಿ ಸಂಸ್ಥೆಗಳಿದೆ, ಅಲ್ಲಿ ತರಬೇತಿಯನ್ನು ಪಡೆದು ಮುಂದೆ ದಿನ ಇನ್ನೂ ಉತ್ತಮ ಆಟವನ್ನ ಆಡಿ ಅಂತ ಶುಭವನ್ನು ಹಾರೈಸಿ, ಗೆದ್ದಂತವರು ಕೂಡ ನಮ್ಮ ಗೆಲುವು ನಮ್ಗೆ ಇನ್ನೂ ಕೂಡ ಯಶಸ್ಸನ್ನು ಕೊಟ್ಟಿದೆ. ಅದನ್ನ ನಾವೆಲ್ಲ ತಾಳ್ಮೆಯಿಂದ ಸ್ವೀಕಾರ ಮಾಡಿ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಬೆಳೆಯಬೇಕು ಅನ್ನೋದನ್ನ ಪ್ರತಿಯೊಬ್ಬ ಕ್ರೀಡಾಪಟುಗಳು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇವತ್ತು ನಾವೆಲ್ಲ ಮಾನ್ಯರ ಅನೇಕ ಚರಿತ್ರೆಗಳನ್ನ ನಾವೆಲ್ಲ ನೋಡ್ತೀವಿ. ಇವತ್ತು ಬುದ್ಧನಿರ್ಬೋದು, ಬಸವಣ್ಣರಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಅವರು ಇರ್ಬೋದು,
ಇವರೆಲ್ಲರೂ ಯಾವ ರೀತಿ ಕಷ್ಟದ ಜೀವನದಿಂದ ಇವತ್ತು ಮೇಲಕ್ಕೆ ಬಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ನಾವು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನೋಡ ಅವರು ನಮ್ಮಂತ ಕೋಪ ಮಾಡ್ಕೊಂಡು ಹೋಗಪ್ಪ ನಾನು ನನ್ನ ಕುಟುಂಬ ಅಂತ ಆಸೆ ಪಟ್ಟಿದ್ರೆ ಇವತ್ತು ಭಾರತ ದೇಶಕ್ಕೆ ಒಂದು ಉತ್ತಮವಾದಂತ ಸಂವಿಧಾನ ಸಿಗ್ತಾ ಇರಲಿಲ್ಲ. ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ನಿಂತ್ಕೊಂಡು ಇವತ್ತು ನಾನು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅಂತ ಹೇಳೋ ಒಂದು ಆಸಕ್ತಿ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಕ್ರೀಡೆಗಳನ್ನು ಪ್ರೋತ್ಸಾಹ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಒಂದೊಂದು ಕ್ರೀಡೆ ಬಹಳ ಮುಖ್ಯ. ಯಾಕಂದ್ರೆ ಕ್ರೀಡೆ ಇದ್ರೆ ಅವನು ದೈಹಿಕವಾಗಿ, ಮಾನಸಿಕವಾಗಿ ಒಬ್ಬ ಶಕ್ತಿವಂತನಾಗಿ ಉತ್ತಮ ಪ್ರಜೆಯಾಗಿ ರೂಪುಕೊಳ್ತಾನೆ. ಕ್ರೀಡೆ ಬಹಳ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವಶ್ಯಕ. ಇವತ್ತು ನಾವೆಲ್ಲ ಹಿಂದೆ ನಮ್ಮ ಜೀವನದ ಅನೇಕ ಕ್ರೀಡೆಗಳನ್ನು ನೋಡ್ತಾ ಇದ್ವಿ. ಇವತ್ತು ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಗಿಲ್ಲಿಯ ದಾಂಡು, ಗೋಲಿ ಆಟಗಳು, ಇವೆಲ್ಲ ಒಳ್ಳೆಯ ಕ್ರೀಡೆಗಳು. ಆದ್ರೆ ಇವತ್ತು ಕ್ರಿಕೆಟ್ ಬಂದ ಮೇಲೆ ಅವೆಲ್ಲ ನಶಿಸಿ ಹೋಗ್ತಾ ಇದೆ. ಕುಸ್ತಿ, ಇವತ್ತು ಕುಸ್ತಿ ಪಂದ್ಯಗಳನ್ನ ಕೆಲವೇ ದಸರಾದಲ್ಲಿ ನಾವು ನೋಡ್ತಾ ಇರ್ತೀವಿ. ಇಂಥ ಕ್ರೀಡೆಗಳು ಕೂಡ ಇಂಥ ಸಂಯೋಜನೆ ಮಾಡೋದ್ರ ಮುಖಾಂತರ ಅದನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಶುಭವನ್ನ ಹಾರೈಸಿ ನನ್ನ ಒಂದೆರಡು ಮಾತುಗಳು